ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಮಮತಾ. ಇವತ್ತಿನ ವಿಡಿಯೋದಲ್ಲಿ ತೆಂಗಿನಕಾಯಿಯ ಚಿಪ್ಪುಗಳಿಂದ ತುಂಬಾ ಅದ್ಭುತವಾದ ಪ್ರಯೋಜನಗಳನ್ನು ಪಡ್ಕೋಬಹುದು ಸ್ನೇಹಿತರೆ. ಏನೆಲ್ಲ ಅದ್ಭುತವಾದ ಪ್ರಯೋಜನಗಳನ್ನು ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸ್ನೇಹಿತರೆ. ತೆಂಗಿನಕಾಯಿಯ ಚಿಪ್ಪುಗಳಿಂದ ನಾವು ಅದ್ಭುತವಾದ ಪ್ರಯೋಜನಗಳನ್ನು ಪಡ್ಕೋಬಹುದು. ಅದರಲ್ಲಿ ಮೊದಲನೆಯದಾಗಿ ಸ್ನೇಹಿತರೆ, ನಾವು ದೇವರಿಗೆ ಪೂಜೆಯನ್ನು ಮಾಡ್ತೀವಿ. ಆವಾಗ ಗಂಧದ ಕಡ್ಡಿಯನ್ನು ಬೆಳಗ್ತೀವಿ. ಆವಾಗ ಆ ಗಂಧದ ಕಡ್ಡಿಯ ಡಸ್ಟ್ ಎಲ್ಲ ಕೆಳಗಡೆ ಎಲ್ಲ ಬೀಳುತ್ತೆ. ಅದನ್ನು ಕ್ಲೀನ್ ಮಾಡೋದು ಕಷ್ಟ. ಅದಕ್ಕೆ ನೀವು ಈ ರೀತಿಯ ಒಂದು ತೆಂಗಿನ ಚಿಪ್ಪನ್ನು ತಗೊಳ್ಳಿ. ಈ ರೀತಿಯ ಕಣ್ಣುಗಳಿರುವಂತಹ ತೆಂಗಿನ ಚಿಪ್ಪನ್ನು ತಗೊಳ್ಳಿ. ಅದನ್ನು ಸ್ವಲ್ಪ ಹೀಗೆ ಕಿತ್ತರೆ ಸಾಕು, ಅದು ಓಪನ್ ಆಗಿಬಿಡುತ್ತೆ. ಒಂದು ಕಣ್ಣನ್ನು ಓಪನ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಂತರ ಒಂದು ಚಿಕ್ಕ ಲೋಟಕ್ಕೆ ಅಕ್ಕಿಯನ್ನು ಹಾಕ್ಕೊಳ್ಳಿ. ತುಂಬ ಜನ ಅಕ್ಕಿ ಲೋಟಕ್ಕೆ ಗಂಧದ ಕಡ್ಡಿಯನ್ನು ಹಾಕಿ ಇಡ್ತಾರೆ. ಆವಾಗ ಅದ್ರ ಡಸ್ಟ್ ಎಲ್ಲ ಅಕ್ಕಿ ಮೇಲೆಲ್ಲ ಬಿದ್ದು ಅದೆಲ್ಲ ಹಾಳಾಗುತ್ತೆ. ಕ್ಲೀನ್ ಮಾಡೋದು ಕೂಡ ತುಂಬ ಕಷ್ಟ. ನೋಡಿ, ಇವಾಗ ಈ ಚಿಪ್ಪನ್ನು ಈ ಅಕ್ಕಿಯ ಲೋಟದ ಮೇಲೆ ಇಟ್ಟು ನಂತರ ಅದಕ್ಕೆ ಆ ಓಲ್ ಏನಿದೆ ಅಲ್ಲಿಗೆ ಗಂಧದ ಕಡ್ಡಿಯನ್ನು ನಾವು ಹಾಕಿದ್ರೆ ಆ ಗಂಧದ ಕಡ್ಡಿಯ ಡಸ್ಟ್ ಎಲ್ಲ ಆ ಚಿಪ್ಪಿನೊಳಗಡೆನೆ ಬೀಳುತ್ತೆ. ನಮಗೆ ಕ್ಲೀನ್ ಮಾಡೋದು ಕೂಡ ತುಂಬ ಸುಲಭ ಆಗುತ್ತೆ ಸ್ನೇಹಿತರೆ. ಈ ಒಂದು ಟಿಪ್ ಅಂತೂ ಪ್ರತಿಯೊಬ್ಬರಿಗೂ ಯೂಸ್ ಆಗುತ್ತೆ ಸ್ನೇಹಿತರೆ. ಈ ಟಿಪ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ಕಮೆಂಟ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ. ಈ ಟಿಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈಗ ಎರಡನೇ ಟಿಪ್, ಗಂಧದ ಕಡ್ಡಿಯನ್ನು ನಾವು ಹೇಗೆ ಬೆಳಗ್ತೀವೋ ಹಾಗೆ ಸಾಂಬ್ರಾಣಿಯನ್ನು ಕೂಡ ದೇವರಿಗೆ ಬೆಳಗ್ತೀವಿ. ನೀವು ಸಾಂಬ್ರಾಣಿಯನ್ನು ಬೆಳಗೋದಕ್ಕೆ, ಸಾಂಬ್ರಾಣಿಯನ್ನು ಇಡೋದಕ್ಕೂ ಕೂಡ ಈ ಒಂದು ತೆಂಗಿನ ಚಿಪ್ಪನ್ನು ಯೂಸ್ ಮಾಡ್ಬೋದು. ಈ ರೀತಿ ಚಿಕ್ಕ ಪೀಸನ್ನು ಮಾಡಿಕೊಂಡು ನೀವು ಸಾಂಬ್ರಾಣಿಯನ್ನು ಇದ್ರ ಮೇಲೆ ಇಟ್ಟರೆ ಅದ್ರ ಡಸ್ಟ್ ಕೂಡ ನೆಲದ ಮೇಲೆ ಆಗಲಿ ತಟ್ಟೆ ಮೇಲೆ ಆಗಲಿ ಬೀಳೋದಿಲ್ಲ ಸ್ನೇಹಿತರೆ. ನಿಮಗೆ ಮತ್ತೆ ಅದನ್ನು ನೀಟಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಸ್ನೇಹಿತರೆ. ಇನ್ನು ಮೂರನೇ ಟಿಪ್, ಇದು ಕೂಡ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಮತ್ತು ತುಂಬ ಯೂಸ್ ಆಗುತ್ತೆ. ನಾವು ರಂಗೋಲಿ ಬಿಡಿಸೋದಕ್ಕೆ ರಂಗೋಲಿ ಪುಡಿಯನ್ನು ಒಂದು ದೊಡ್ಡ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಅದನ್ನೇ ತೊಗೊಂಡು ಯಾವಾಗಲೂ ರಂಗೋಲಿ ಬಿಡಿಸೋದಕ್ಕೆ ಕಷ್ಟ. ಆವಾಗ ನೀವು ಈ ರೀತಿಯ ತೆಂಗಿನ ಚಿಪ್ಪನ್ನು ತೊಗೊಂಡು ಎಷ್ಟು ಬೇಕೋ ಅಷ್ಟು ರಂಗೋಲಿ ಪುಡಿಯನ್ನು ಚಿಪ್ ಒಳಗಡೆ ಹಾಕ್ಕೊಂಡು ರಂಗೋಲಿಯನ್ನು ಬಿಡಿಸ್ಬೋದು ಸ್ನೇಹಿತರೆ. ಒಂದು ಬೌಲ್ ಥರ ನಿಮಗೆ ಈ ಒಂದು ಚಿಪ್ಪು ಯೂಸ್ ಆಗುತ್ತೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಪ್ರಯೋಜನಕಾರಿಯಾದಂತಹ ಟಿಪ್ಸ್ಗಳನ್ನು ತಿಳಿಸಿದ್ದೀನಿ. ಅದು ತೆಂಗಿನಕಾಯಿಯ ಚಿಪ್ಪುಗಳಿಂದ ನಾವು ಏನೆಲ್ಲ ಪ್ರಯೋಜನಗಳನ್ನು ಪಡ್ಕೋಬೋದು ಅಂತ ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ. ಪ್ಲೀಸ್ ನನ್ನ ಚಾನಲ್ನ ವಿಸಿಟ್ ಮಾಡಿ ವಿಡಿಯೋಗಳನ್ನು ನೋಡಿ ಸ್ನೇಹಿತರೆ. ಮತ್ತೆ ಒಂದು ಒಳ್ಳೆಯ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.